Hi guys, welcome back to my another vlog. This vlog all about ISKCON temple in Bengaluru. ಸೊ ನಾನು ಹೇಳಿದಾಗೆ ನಾನು ನಾರ್ಮಲಿ ದೇವ್ರನ್ನ ತುಂಬ ನಂಬ್ತೀನಿ. ಎಷ್ಟು ನಂಬ್ತೀನೋ ಅಷ್ಟೇ ನಂಬ್ತೀನಿ, ಅತಿ ಮಾಡೋದಿಲ್ಲ. ಬಟ್ ದೇವ್ರಿಗೆ ಟೆನ್ಷನ್ ಕೊಡದೇ ಇರೋಷ್ಟು ನಾನು ನಂಬ್ತೀನಿ. ಸೊ ನಾನು ಬೆಂಗಳೂರಲ್ಲಿ ಇದ್ದಷ್ಟು ದಿನ ನಾನು ತಿರುಗಾಡಿರೋ ಪ್ಲೇಸ್ಗಳು ಮೋಸ್ಟ್ ಸ್ಪೆಷಲ್. ಯಾಕಂದರೆ ನಾನೀಗ ಆಲ್ರೆಡಿ ಒಂದು ವಾರಕ್ಕಿಂತ ಜಾಸ್ತಿ ಇದ್ದೀನಿ. ಬಟ್ ಆಲ್ರೆಡಿ ನಾನೊಂದು 6-7 ದೇವಸ್ಥಾನಗಳು ಹೋಗಿ ಬಂದಿದ್ದೀನಿ ಕಾಣುತ್ತೆ. ಇನ್ನೂ 2-3 ದೇವಸ್ಥಾನಗಳ ಬ್ಲಾಗ್ ಬರೋದಿದೆ. ಅದರಲ್ಲಿ ಈಗ ಸ್ಪೆಷಲಿ ಇನ್ನೊಂದು ಬೆಂಗಳೂರಲ್ಲಿ ಭಾಳ ಹಳೆಯ ದೇವಸ್ಥಾನಗಳಲ್ಲಿ ISKCON ಟೆಂಪಲ್ ಕೂಡ ಒಂದು ಮೇಜರ್ ISKCON ಟೆಂಪಲ್. ಸೊ ನಾನಿವತ್ತು ಅದಕ್ಕೆ ಹೋಗಬೇಕು ಅಂತ ರೆಡಿ ಆದೆ. ISKCON ಟೆಂಪಲ್ ಥೀಮ್ ಇದ್ದ ಹಾಗೆ ಸ್ಕೈ ಬ್ಲೂ ಕಲರ್ ಡ್ರೆಸ್ಸು ಆ್ಯಂಡ್ ವೈಟ್ ಚುನ್ನಿ ಜೊತೆ ಮ್ಯಾಚ್ ಮಾಡಿದೆ. ನನಗೆ ಗೊತ್ತಿಲ್ಲಂಗೆ ಮ್ಯಾಚ್ ಮಾಡಿದೆ. ಆ್ಯಕ್ಚುಲಿ ಒಳ್ಳೆ ವೈಬ್ ಜೊತೆನೇ ಹೋದೆ, ವೈಬ್ ಜೊತೆಗೇ ನನಗೆ ಬಂದೆ. ತುಂಬಾ ಖುಷಿಯಿಂದ ಹೋದೆ, ತುಂಬಾ ಖುಷಿಯಿಂದ ಬಂದೆ. ಸೊ ಇದು ನಾವು ಹೋಗಬೇಕಾದ್ರೆ ಕ್ಯಾಬ್ ಬುಕ್ ಮಾಡೋಣ ಅಂತಾಯಿತು. ಆಮೇಲೆ ಬೇಡ, ಮತ್ತು ಮೆಟ್ರೋದಲ್ಲಿ ಹೋಗೋದಿದೆ ನಾವು. ಸೊ ಅದಕ್ಕೋಸ್ಕರ ಆಟೋದಲ್ಲೇ ಹೋದ್ವಿ. ನಾನು ಬೆಂಗಳೂರಲ್ಲಿ ಇದ್ದಷ್ಟು ದಿನ ಹೊಸ ಫುಡ್ಗಳನ್ನು, ಹೊಸ ವಿಚಾರಗಳನ್ನು ಟ್ರೈ ಮಾಡ್ತೀನಿ. ಎಲ್ಲ ರೀತಿಯಲ್ಲೂ ಟ್ರೈ ಮಾಡ್ತೀನಿ. ಸೊ ಅದರಲ್ಲಿ ಹೀಗೆ ಟ್ರಾವೆಲ್ ಬೇರೆ ವಾಹನಗಳಲ್ಲಿ ಮಾಡೋದು ಕೂಡ ಇಷ್ಟ ನನಗೆ. ಸೊ ಇಲ್ಲಿಂದ ಇಲ್ಲಿ ಆಟೋ ಬುಕ್ ಮಾಡಿದ್ವಿ ನಾವು. ಆಟೋ ಬುಕ್ ಮಾಡಿ ಸೌತ್ ಎಂಡ್ ಸರ್ಕಲ್ ತನಕ ಆಟೋ ಬುಕ್ ಮಾಡಿ ಅಲ್ಲಿಂದ ಮೆಟ್ರೋ ಹತ್ತಿ ಅಲ್ಲಿ ISKCON ಟೆಂಪಲ್ ಹತ್ರನೇ ಇಳಿದ್ವಿ. ಅಲ್ಲಿ ಹತ್ತಿರ ಯಾವುದು ಸ್ಟೇಷನ್ ಉಂಟು ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ಮಹಾಲಕ್ಷ್ಮಿ ಇರಬೇಕು. ಮಹಾಲಕ್ಷ್ಮಿ ಸ್ಟೇಷನ್ ಹತ್ರ ಇರೋದು. ಅಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು, ಒಂದು 10 ಸೆಂಟ್ರ್ ISKCON ಟೆಂಪಲ್ ಸಿಗುತ್ತೆ. ಸೊ ನಮ್ಮದು ಮೆಟ್ರೋ, ನಾನು ಲಾಸ್ಟ್ ಟೈಮ್ ಬಂದಾಗ ಮೆಟ್ರೋ ಭಾಳ ಎಕ್ಸೈಟೆಡ್ ಆಗಿದ್ದೆ. ಆವಾಗ ಕಾರ್ಡ್ ಕೂಡ ಮಾಡಿಸಿದ್ದೆ. ಸೊ ಈ ಸಲ ಯೂಸ್ ಆಯಿತು. ಆವಾಗ ಒಂದು ಸಲ ಕಾರ್ಡ್ ಮಾಡಿಸಿದ್ರೆ ಸಾಕು, ತುಂಬ ಚೆಂದ ಯೂಸ್ ಆಗ್ತದೆ ಅದು. ಸೊ ನಾನು ಕಾರ್ಡ್ ಮಾಡಿಸಿದ್ದಕ್ಕೆ ನನಗೆ ಭಾಳ ಈಸಿ ಆಯಿತು. ಮೆಟ್ರೋ ನಂಗೆ ಬೆಂಗಳೂರಲ್ಲಿ ಏನು ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಮೆಟ್ರೋ ಬಗ್ಗೆ ಸ್ಪೆಷಲಿ ಹೇಳಬೇಕು. ಯಾಕಂದರೆ ನಂಗೆ ಮೆಟ್ರೋ ಭಾಳ ಇಷ್ಟ ಆಗಿದೆ. ಯಾಕಂದರೆ ಎಲ್ಲರೂ ಹೇಳ್ತಾರೆ ಬೆಂಗಳೂರು ಏರ್ಪೋರ್ಟ್ಸು ತುಂಬ ನೀಟಾಗಿ ಕ್ಲೀನಾಗಿದೆ ಅಂತ. ಇರ್ಬೋದು, ಇಲ್ಲ ಅನ್ನಲ್ಲ. ಬಟ್ ಮೆಟ್ರೋ ಇಸ್ ಬೆಸ್ಟ್. ಅದು ಇನ್ನೂ ತುಂಬ ಒಳಗೆಲ್ಲ ಆದರೆ ಮತ್ತೂ ಚೆಂದ ಕಾಣುತ್ತೆ. ಸೊ ಹೇಳ್ದಂಗೆ ಮೆಟ್ರೋಯಿಂದ ಇಳಿದು ಈಗ ಹೋಗ್ತಾ ಇದ್ದೀವಿ. ಇದು ಒಂದು ಸ್ವಲ್ಪ ದೂರ ಅಷ್ಟೇ. ದಾರಿ ಮಧ್ಯೆ ಮತ್ತೊಂದು ದೇವಸ್ಥಾನ ಸಿಕ್ತು, ವರದ ಗಣಪತಿ ದೇವಸ್ಥಾನ ಮೋಸ್ಟ್ಲಿ. ಹೌದು, ಗಣಪತಿ ಸಿದ್ಧಿವಿನಾಯಕ ದೇವಸ್ಥಾನ. ಸೊ ದಾರಿ ಮಧ್ಯೆ 2-3 ದೇವಸ್ಥಾನಗಳಿದ್ದಾವೆ. ಸೊ ISKCON ಟೆಂಪಲ್ ಬಂದು ಮುಟ್ಟಿದ್ವಿ. 2 ದೇವಸ್ಥಾನ ದಾಟಿದ್ರೆ ISKCON ಟೆಂಪಲ್ ಶುರು ಆಗುತ್ತೆ. ನಾನು ಆ್ಯಕ್ಚುಲಿ ಮೇನ್ ISKCON ಟೆಂಪಲಿಗೆ ಹೋಗಬೇಕು ಅಂತ ಇದೆ ನನಗೆ ಮನಸ್ಸಲ್ಲಿ. ಬಟ್ ನೋಡೋಣ, ಯಾವಾಗ ಟೈಮ್ ಸಿಗುತ್ತೆ, ಯಾವಾಗ ಟೈಮ್ ಬರುತ್ತೆ ಅವಾಗ ಹೋಗೋದು. ಈಗ ಬೆಂಗಳೂರಲ್ಲಿ ಆಲ್ರೆಡಿ ನಾನು 3 ಸಲ ವಿಸಿಟ್ ಮಾಡಿದ್ದೀನಿ. ಮಾಡಿದಾಗೆಲ್ಲ ಅಂದ್ಕೊಂಡಿದ್ದೆ ಹೋಗ್ಬೇಕು ಅಂತ ಆಗಿರಲಿಲ್ಲ. ಬಟ್ ಇವತ್ತಿನ ದಿನ ಸ್ಪೆಷಲಿ ISKCON ಟೆಂಪಲಿಗೆ ಹೋಗಲಿಕ್ಕೆ ಇವತ್ತಿನ ದಿನ ಇಟ್ಟಿದ್ದೆ ನಾನು. ಸೊ ಹೋದೆ. ಎಕ್ಸ್ಪೆಕ್ಟೆಡ್ ಇರಲಿಲ್ಲ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ನಿಜವಾಗ್ಲೂ ಪ್ರೀತಿಯ ಮಂದಿರ, ರಾಧಾಕೃಷ್ಣ ಮಂದಿರ, ಪ್ರೀತಿಯ ಮಂದಿರ ಪ್ರೀತಿಯಿಂದನೇ ನೋಡ್ಕೊಳ್ತಿದ್ದಾರೆ ಎಲ್ಲದು. ತುಂಬಾ ಚೆಂದ ಅಂದರೆ ತುಂಬಾ ಚೆಂದ. ನನಗೆ ಗೊತ್ತಿಲ್ಲ ಬೆಂಗಳೂರಿಗೆ ಹೋಗಿ ಯಾರು ಏನು ನೋಡ್ತಾರೆ, ಏನೇನು ನೋಡ್ಬೋದು ಅಂತ. ಬಟ್ ಐ ಮಸ್ಟ್ ಸೇ ರಾಧಾಕೃಷ್ಣ ಮಂದಿರ ಮಾತ್ರ ಯಾರು ಮಿಸ್ ಮಾಡಬೇಡಿ. ಅದರಲ್ಲೂ ಮೇಜರ್ ಮಂದಿರ ಎಷ್ಟು ಚೆಂದ ಇದೆ ಅಂದರೆ ಹತ್ತದ ಹೋದಂಗೆ. ಫಸ್ಟ್ ಮಂದಿರ ಏನು ಮೋಸ್ಟ್ಲಿ ನನಗೆ ಟಯರ್ಡ್ ಆಗಲಿಲ್ಲ. ನಾನು ಎಷ್ಟು ಮೇಲ್ ತನಕ ಹೋಗಿ ಹತ್ತಿ ಆ ಒಂದು ಇಡೀ ದಿನ ನಾನು ಈ ದೇವಸ್ಥಾನಕ್ಕೋಸ್ಕರ ಕಳೆದಿದ್ದೀನಿ ಅಂದರೆ ಲೆಕ್ಕ ಹಾಕಬೇಕು. ಸ್ವಲ್ಪ ದೂರ ನಾನು ಮಾಲಿಗೆ ಕೂಡ ಹೋದೆ. ನೆಕ್ಸ್ಟ್ ಇದು ಮುಗಿಸಿ ಮಾಲಿಗೆ ಹೋದ್ವಿ, ನಾವು ಇಲ್ಲ ಅನ್ನಲ್ಲ. ಬಟ್ ಬೆಳಗ್ಗೆ ಹೋಗಿ ಸಂಜೆ ತನಕ ದೇವಸ್ಥಾನದಲ್ಲಿ ಇದ್ದು ಬಂದಿದ್ದೀವಿ. ತುಂಬಾ ಖುಷಿ ಇತ್ತು. ತುಂಬಾ ಖುಷಿ. ಮತ್ತೊಂದೇನು ಸ್ಪೆಷಲ್ ಗಮನಿಸಿದೆ ಅಂದರೆ, ನಾನು ಆ್ಯಕ್ಚುಲಿ ಇಲ್ಲೆಲ್ಲ ಎಲ್ಲರೂ ಹೇಳೋ ಹಾಗೆ ಇಲ್ಲೆಲ್ಲ ಕಾಮನ್ ಅದು. ಬಟ್ ನನಗೆ ಸ್ಪೆಷಲ್ ಏನಿತ್ತು ಅಂದರೆ, ಈ ದೇವಸ್ಥಾನದಲ್ಲಿ ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು, ಎಲ್ಲ ಕುಲದವರು ಆಲ್ಮೋಸ್ಟ್ ಎಲ್ಲರೂ ಇದ್ದರು ಈ ದೇವಸ್ಥಾನದಲ್ಲಿ. ಇದು ಶ್ರೀನಿವಾಸ ಗೋವಿಂದ ಟೆಂಪಲ್. ಇದ್ರ ಮೇಲೆ ಉಗ್ರ ನರಸಿಂಹ ಇತ್ತು. ಉಗ್ರ ನರಸಿಂಹಕ್ಕಿಂತ ಮೇಲೆ ಶ್ರೀನಿವಾಸ ಗೋವಿಂದ ಇದೆ. ನೆಕ್ಸ್ಟ್ ರಾಧಾಕೃಷ್ಣ ಟೆಂಪಲ್ ಇದೆ. ಸೊ ಹೀಗೆ ಮೇಲೆ ಹತ್ತಾ ಹೋದಂಗೂ ಒಬ್ಬೊಬ್ಬರ ದೇವರು ದರ್ಶನ ಆಗ್ತಾ ಹೋಗ್ತದೆ. ತುಂಬಾ
ಬ್ಯೂಟಿಫುಲ್ಲಾಗಿ ತುಂಬಾ ಪೀಸ್ಫುಲ್ಲಾಗಿ ತುಂಬಾ ರಶ್ ಕೂಡ ಇತ್ತು. ನಾವು ಹೋಗಿದ್ದ ದಿನ ಹೇಗಿತ್ತು ಅಂದರೆ ಕೃಷ್ಣ ಜನ್ಮಾಷ್ಟಮಿ ಮುಗಿದು 4 ದಿನದ ನಂತರ ಹೋಗಿದ್ವಿ. ನಾವು ಥಿಂಕ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ ರಶ್ ಇರಲ್ಲ ಅಂಥೇಳಿ. ಬಟ್ ಆ್ಯಕ್ಚುಲಿ ತುಂಬಾ ರಶ್ ಇತ್ತು. ಬಟ್ ಯಾರೂ ಕೂಡ ಮೈಮೇಲೆ ಬಿಡೋದಾಗಲಿ ತ್ರಾಸು ಕೊಡೋದಾಗಲಿ ಮಾಡಲಿಲ್ಲ. ಅಂದರೆ ನಾನು ಹೇಳ್ತಾ ಇರೋದು ಬೇರೆ ದೇವಸ್ಥಾನದಲ್ಲಿ ಮಾಡ್ತಾರೆ ಅಂತಲ್ಲ, ಬಟ್ ತುಂಬ ನುಗ್ಗಲು ಮಾಡಲಿಲ್ಲ. ತುಂಬಾ ಪೀಸ್ಫುಲ್ಲಾಗಿ ತುಂಬಾ ನೀಟಾಗಿ ಹೋದರು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನೀವು ನೋಡ್ತಿರ್ಬೋದು ದೇವ್ರ ದರ್ಶನ ಆಯಿತು. ಅಲ್ಲಿ ವೀಡಿಯೋ ಮಾಡಬೇಡ ಅಂತ ಇತ್ತು, ನಾನು ಬ್ಲಾಗಿಗೋಸ್ಕರ ಮಾಡಿದೆ ಅಷ್ಟೇ. ಇದು ಹೇಳೋಕ್ಕೆ ಬರಲ್ಲ, ಯೂಟ್ಯೂಬ್ನವ್ರು ಇಟ್ಟರೆ ಅಂತೂ ಆಯಿತು, ಇಲ್ಲಿ ಇಡಲಿಲ್ಲ ಅಂದರೆ ಇದು ವಿಡಿಯೋ ಡಿಲೀಟ್ ಆಗ್ಬೋದು. ಸೊ ಅಲ್ಲಿ ಮಾಡಲಿಲ್ಲ, ಇಲ್ಲಿ ಮಾಡಿದೆ. ಹೇಳಿದ್ನಲ್ಲ ಉಗ್ರ ನರಸಿಂಹ ದೇವಸ್ಥಾನ ಅಂತ ಇದೆ ಅಂತ, ಅಲ್ಲಿ ಲೈವ್ ಟೆಲಿಕಾಸ್ಟವು. ಸೊ ಒಳಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು. ಇಷ್ಟು ಜನ ಇದ್ದರೂ ತುಂಬ ಗೌಜಿ ಅಂತ ಅನ್ನಿಸ್ಲಿಲ್ಲ. ಇಷ್ಟು ಕ್ಲೀನಾಗಿತ್ತು ಅಂದರೆ ಯು ಕಾಂಟ್ ಬಿಲೀವ್ ಇಟ್. ಅಷ್ಟು ಚೆಂದ, ಅಷ್ಟು ಕ್ಲೀನಾಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಯಾರಿಗೆ ಸಿಗುತ್ತೆ ಅಲ್ವ ಚಾನ್ಸ್ ಹತ್ರದಿಂದ ಅಷ್ಟು ಚೆಂದಾಗಿರೋ ದೇವ್ರನ್ನ ನೋಡೋದು. ಸೊ ನನಗೆ ಸಿಕ್ಕಿದ ಚಾನ್ಸಿಗೆ ನಾನು ತುಂಬಾ ಖುಷಿಪಟ್ಟೆ. ಸೊ ಅಲ್ಲಿಂದ ಎಕ್ಸಿಟ್, ದೇವಸ್ಥಾನದ ಗರ್ಭಗುಡಿಯಿಂದ ಎಕ್ಸಿಟ್ ಆಗ್ತಿದ್ದಂಗೆ ಅಲ್ಲೆಲ್ಲ ಸ್ವಲ್ಪ ಐಟಮ್ಸ್ಗಳಿಟ್ಟಿದ್ರು, ಅದನ್ನು ಸ್ವಲ್ಪ ನೋಡಿದ್ವಿ. ಆಮೇಲೆ ಇದು ಇದರ ಪೂರ್ತಿ ಏನದು ಡೀಟೇಲ್ಸ್ ದೇವಸ್ಥಾನದೊಳಗೆ ಉಂಟು. ಅಂದರೆ ಗೂಗಲ್ ಸರ್ಚ್ ಮಾಡೋದು, ವಿಕಿಪೀಡಿಯಾ ಸರ್ಚ್ ಮಾಡೋದು ಎಲ್ಲ ಮಾಡ್ತಾರಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಅದಕ್ಕೆ ಒಂದೊಂದರಲ್ಲಿ ಒಂದೊಂದು ರೀತಿ ಕೊಟ್ಟಿರ್ತಾರೆ. ಬಟ್ ಇದರಲ್ಲಿ ಅಲ್ಲೇ ಆ್ಯಕ್ಚುಲಿ ಅವ್ರ ದೇವಸ್ಥಾನದಲ್ಲೇ, ಮೇನ್ ದೇವಸ್ಥಾನದಲ್ಲೇ ಆ್ಯಕ್ಚುಲಿ ಅದರ ಫೋಟೋಸ್, ಅದ್ರ ವಿವರಣೆ ಸಮೇತ ಹಾಕಿದ್ದಾರೆ. ಅದನ್ನು ನೋಡಿ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಇಲ್ಲಿ ಹೀಗಿತ್ತು ಅದು ದೇವಸ್ಥಾನ. ಕಟ್ಟ ಅಷ್ಟು ಸುಂದರವಾದ ದೇವಸ್ಥಾನ ಬೆಳೀತು. ಅದನ್ನು ಫೋಟೋ ಹಾಕಿದ್ದಾರೆ. ಅದೇ ಹೇಳಿದ್ನಲ್ಲ ಐಟಮ್ಸ್ ನೋಡ್ತಾ ಹೋದೆ ಅಂತ, ತುಂಬಾ ಐಟಮ್ಸ್ ನೋಡಿದೆ. ಸೇಮ್ ರಾಧಾಕೃಷ್ಣ ಮೂರ್ತಿಗಳೇ ತುಂಬಾ ಇದು ಕೃಷ್ಣನ ಮೂರ್ತಿಗಳು. ನಾವು ಅದಾದಮೇಲೆ ವಾಪಸ್ ಹೋಗೋ ಟೈಮಲ್ಲಿ ಅಲ್ಲಿ ಒಂದು ಹೋಟೆಲ್ ರೀತಿ ನಡೀತದೆ. ಹೋಟೆಲ್ ಅಂದರೆ ಅಲ್ಲಿ ಇದ್ರ ರೀತಿ, ಅಲ್ಲಿ ಪ್ರಸಾದ ಒಂಚೂರು ತೊಗೊಂಡ್ವಿ, ಕ್ಯಾಶ್ ಪೇ ಮಾಡಿದ್ವಿ. ಕ್ಯಾಶ್ ಪೇ ಮಾಡಿ ಪ್ರಸಾದ ತೊಗೊಂಡು ನೆಕ್ಸ್ಟ್ ಹೊರಟ್ವಿ. ತುಂಬ ಹೊತ್ತು ಅಲ್ಲಿ ರೆಸ್ಟ್ ಮಾಡಿ ನೆಕ್ಸ್ಟ್ ಹೊರಟಿದ್ದು ಬೆಂಗಳೂರಿನ ಫೇಮಸ್ ಶಾಪಿಂಗ್ ಮಾಲ್ಗಳಲ್ಲಿ ಒಂದಾದ ಓರಿಯನ್ ಮಾಲ್. ಐ ಥಿಂಕ್ ಬೆಂಗಳೂರು ಓರಿಯನ್ ಮಾಲಿಗೆ ಫೇಮಸ್ ಅಂತ ಅನಿಸ್ತಿತ್ತು ನನಗೆ ಮುಂಚೆ. ಸೊ ಅಲ್ಲಿಗೆ ಹೊರಡೋ ಟೈಮಲ್ಲಿ ಒಂದು ಅಂಗಡಿ ಸಿಕ್ತು, ತುಂಬಾ ಚೆಂದ ಕಾಣ್ತು ನನಗೆ. ಸೊ ಅಲ್ಲಿ ಅಂಗಡಿಗೆ ಹೋಗಿ ಚೆಕ್ ಮಾಡಿದ್ವಿ ಐಟಮ್ಸ್ ಏನೇನಿದೆ ಅಂತ. ನೆಕ್ಸ್ಟ್ ಓರಿಯನ್ ಮಾಲ್ ಅಂತ ಹೇಳಿದ್ನಲ್ಲ, ಇದನ್ನು ನಾನು ಜಸ್ಟ್ ಶೂಟಿಂಗ್ಗಳಲ್ಲಿ ನೋಡಿದ್ದು, ಬಟ್ ತುಂಬಾ ಚೆನ್ನಾಗಿದೆ ಮಾಲ್ ಕೂಡ. ನಾನು ಎಂಟರ್ ಆಗ್ತಿದ್ದಂಗೆ ಈ ಕೆಲ್ವಿನ್ ಜೀನ್ಸ್ ಅವ್ರದ್ದು ಮೋಸ್ಟ್ಲಿ ಆ ಅಂಗಡಿದು ಇದರೊಳಗೆ ಜಂಕ್ ಕುಕ್ ಫೋಟೋ ನೋಡಿದೆ ನಾನು. ಅಫ್ಕೋರ್ಸ್ ಜಂಕ್ ಕುಕ್ ಫೋಟೋ ನೋಡಿದ್ಮೇಲೆ ಬೇರೆ ಯಾರ್ದಾರು ಫೋಟೋ ಕ್ಲಿಕ್ ಮಾಡ್ತೀವ? ಇಲ್ಲ. ಅದರಲ್ಲೂ ನಾನು ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಯಾನ್ ಜಂಕ್ ಕುಕ್ದು. ಸೊ ನಾನು ಅದು ವಿಡಿಯೋನ ಶೂಟ್ ಮಾಡಿದೆ. ಆ್ಯಕ್ಚುಲಿ ಅವ್ನು ಬ್ರ್ಯಾಂಡ್ ಅಂಬಾಸಿಡರ್ ಅದರದ್ದು. ಅವನು ಮತ್ತು ಬ್ಲ್ಯಾಕ್ ಪಿಂಕ್ 4 ಮೆಂಬರ್ಸ್ ಇನ್ ಜೆನಿ ಕೂಡ ಹೌದು, ಮೆಂಬರ್ಸ್ ಅವರದ್ರದ್ದು. ಸೊ ಅಲ್ಲಿಂದ ಕಡೆಗೆ ಇದೊಂದು 5-6 ಫ್ಲೋರ್ ಇದೆ ಮೋಸ್ಟ್ಲಿ. ನಾನು 4 ಫ್ಲೋರನ್ನ ಹೋಗಿದ್ದೀನಿ. ಇದು ಮೇಲೆ ತನಕ ಹೋಗಿ ನೋಡಿದೆ. ಎಲ್ಲ ಬ್ರ್ಯಾಂಡ್ಗಳು ಸಿಗ್ತಾವಿಲ್ಲಿ. ಅಪ್ಪ ಅಮ್ಮ ಒಬ್ಬರು ಸಿಗಲ್ಲ ಬಿಟ್ಟರೆ ಇಲ್ಲಿ ಎಲ್ಲ ಬ್ರ್ಯಾಂಡ್ಗಳ ವಸ್ತುಗಳು ಸಿಗ್ತದೆ. ಮೋಸ್ಟ್ ಆಫ್ ದ ಐಟಮ್ಸ್ಗಳು ಬ್ರ್ಯಾಂಡಿಂದೇ ಇದೆ ಇಲ್ಲಿ. ಕಡಿಮೆ ರೇಟಲ್ಲಿ ಸಿಗೋದು ಅಂದರೆ ನೀರು ಮಾತ್ರ ಇಲ್ಲಿ ಮೋಸ್ಟ್ಲಿ, ಮತ್ತೇನೂ ಸಿಗೋದಿಲ್ಲ ಕಡಿಮೆಯಾಗಿ. ಸೊ ಬೆಂಗಳೂರಿಗೆ ಬಂದವರು, ದುಡ್ಡಿರೋರು ಟೈಮ್ ಪಾಸ್ ಮಾಡೋಕ್ಕೆ ಹೋಗೋ ಜಾಗ ಬೇಸಿಕಲಿ ಹೇಳಬೇಕು ಅಂದರೆ. ದುಡ್ಡು ಜಾಸ್ತಿ ಇರೋರು ಹೆಂಗಪ್ಪ ಖರ್ಚು ಮಾಡಲಿ ನಾನು ಅಂತ ಹೇಳಿ ಯೋಚನೆ ಮಾಡ್ತಾರಲ್ಲ, ಆವಾಗ ಓರಿಯನ್ ಮಾಲಿಗೆ ಹೋಗ್ತಾರೆ ಅಷ್ಟೇ, ಮತ್ತೇನಿಲ್ಲ. ಮೋಸ್ಟ್ ಆಫ್ ದಿ ಜನ ಅಂಥವರೇ ಕಂಡಿದ್ದು ನನಗೆ. ಸೊ ನನಗಂತೂ ನಾರ್ಮಲಿ ನನಗೆ ಇಷ್ಟ ಆಗುತ್ತೆ ಮಾಲ್ಗಳು. ಈ ಉಡುಪಿಲೆಲ್ಲ ಹೋಗಿದ್ದೆ ನಾನು, ಬೆಂಗಳೂರಲ್ಲೂ ಹಿಂದೆ ಒಂದು ಮಾಲಿಗೆ ಹೋಗಿದ್ದೆ, ಅದು ಇಷ್ಟ ಆಗಿತ್ತು ನನಗೆ. ಬಟ್ ಈ ಮಾಲ್ ಓಕೆ, ಯಾಕೆ ಗೊತ್ತಾ, ಫುಲ್ಲು ಕಾಸ್ಟ್ಲಿ ಪ್ರೈಸು. ನಮ್ಮ ಬಜೆಟ್ ಒಳಗಿರೋದಕ್ಕೆ ನಾವು ಅದನ್ನು ಇಷ್ಟಪಡಲ್ಲ. ಸೊ ಇಲ್ಲೊಂದು ಗೇಮ್ ಝೋನಿಗೆ ಹೋದ್ವಿ. ಕಡೆಗೆ ಗೇಮ್ ಝೋನ್ಗೆ ಹೋದಾಗ ಅಲ್ಲಿ ಮ್ಯಾಗ್ನೆಟಿಂದು ಆಟದ ಬಗ್ಗೆ ಹೇಳ್ತಾ ಇದ್ದಿದ್ರು, ಅದನ್ನು ಕೂಡ ರೆಕಾರ್ಡ್ ಮಾಡಿದೆ. ಸೊ ಇಲ್ಲಿ ಅಪ್ಪ ಮಗ ಒಬ್ಬರು ಆಟ ಆಡ್ತಾ ಇದ್ದದ್ದನ್ನು, ಸಣ್ಣ ಮಕ್ಕಳು ಆಟ ಆಡ್ತಿದ್ದದನ್ನು, ಎಲ್ಲ ಗೇಮ್ ಆಡ್ತಾ ಇದ್ದದ್ದನ್ನು ರೆಕಾರ್ಡ್ ಮಾಡಿದೆ. ಯಾಕಂದರೆ ನಾವಂತೂ ಆಡೋಕ್ಕಾಗಲ್ಲ, ಅಲ್ಲಿ ಆಡ್ಲಿಕ್ಕೆ ಕೂತ್ರೆ ನಮಗೆ ನೋಡಿ ನಗ್ತಾರೆ ಜನ. ಸಣ್ಣ ಮಕ್ಕಳು ಆಟ ಅದು. ಸೊ ನೋಡಿದ್ರೆ ಎಂಜಾಯ್ ಮಾಡ್ಬೋದಲ್ವ. ಎಲ್ಲಿ ನೋಡೋಕ್ಕಾರು ಎಲ್ಲಿ ಸಿಗ್ತದೆ, ನಮ್ಮ ಊರಿನ ಜಾತ್ರೆಗಳಲ್ಲಿ ಇವುಗಳು ಬರೋದಿಲ್ಲ. ಸೊ
ಹೇಳೋಕೆ ಬರಲ್ಲ, ಮುಂದೆ ಅಪ್ಡೇಟ್ ಆದರೆ ಇವುಗಳು ಬಂದರೂ ಬರ್ಬೋದು. ಸೊ ಅವುಗಳನ್ನು ತುಂಬ ಇಂಟ್ರೆಸ್ಟಿಂಗಿಂದ ನೋಡ್ತಾ, ಅವುಗಳನ್ನು ರೆಕಾರ್ಡ್ ಕೂಡ ಮಾಡ್ತಾ, ಸ್ವಲ್ಪ ಆ ಕಡೆ ಈ ಕಡೆ ಮರ್ಯಾದೆ ಕೂಡ ಮಾಡ್ತಾ, ಹಾಗೆ ಓರಿಯನ್ ಮಾಲಿಂದ ಹೊರಗಡೆ ಬಂದಾಗ ಈ ಆಕೃತಿ ನಮ್ಮನಿಗೆ ತುಂಬ ಆಶ್ಚರ್ಯವಾಗಿ ಕಾಣ್ತು. ಏನು ಅಂತ ಹತ್ತಿರ ಹೋಗಿ ಚೆಕ್ ಮಾಡಿದರೆ ಎಲ್ಲ ಇಲೆಕ್ಟ್ರಾನಿಕ್ ವೇಸ್ಟೇಜಿಂದ ಮಾಡಿರೋದಿದು. ತುಂಬಾ ಚೆಂದ ಮಾಡಿದ್ದಾರೆ. ಫ್ಯಾನ್, ರಿಮೋಟು, ಕೀ ಟಚ್, ಲ್ಯಾಪ್ಟಾಪಿಂದು ಕೀ, ಆಮೇಲೆ ತುಂಬ ಐಟಮ್ಸಿಂದ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಗೆ ಆಶ್ಚರ್ಯ ಅನ್ನಿಸ್ತು. ಸೊ ಇದು ಆ್ಯಕ್ಚುಲಿ ಔಟ್ಸೈಡ್ ವ್ಯೂ, ಇದು ಹೊರಗಡೆ ಓರಿಯನ್ ಮಾಲ್ ಔಟ್ಸೈಡ್ ವ್ಯೂ. ಸೊ ತುಂಬಾ ಬಿಲ್ಡಿಂಗ್ಸ್, ಫೇಮಸ್ ಕಂಪ್ನೀಸು ಎಲ್ಲದೂ ಇದ್ವು. ನಾವು ನೋಡೋದಷ್ಟೇ ಮಾಡಿದ್ವಿ. ತುಂಬ ದೊಡ್ಡ ಕಟ್ಟಿದ್ದಾರೆ. ಇನ್ನೂ ಅಂತಾರಲ್ಲ ಎಲೆಕ್ಟ್ರಾನಿಕ್ ಸಿಟಿ ಇದು ಅಂತ ಹೇಳಿ, ನೋಡಿದ್ಮೇಲೆ ಅರ್ಥ ಆಯಿತು, ಹೌದು ಎಲೆಕ್ಟ್ರಾನಿಕ್ ಸಿಟಿನೇ ಇದು ಅಂತ ಹೇಳಿ. ಸೊ ಬೆಂಗಳೂರು ಟ್ರಾಫಿಕ್ನ ಈ ಸಲ ತುಂಬಾ ನೋಡಿದೆ ನಾನು. ಬೆಂಗಳೂರು ಟ್ರಾಫಿಕ್ ಲಾಸ್ಟ್ ಟೈಮ್ ನೋಡಿರಲಾಗಿತ್ತು, ಈ ಸಲ ತುಂಬಾ ಸಿಕ್ತು ನನಗೆ ಬೆಂಗಳೂರು ಟ್ರಾಫಿಕ್ಕು. ಅದರ ನಂತರ ಮತ್ತು ತುಂಬ ರೀತಿ ಎಕ್ಸ್ಪೀರಿಯೆನ್ಸ್ಗಳಾಯಿತು ನನಗೆ. ತುಂಬ ಜನ ರ್ಯಾಂಡಮ್ಲಿ ಮಾತಾಡ್ಸಿದ್ರು ರ್ಯಾಂಡಮ್ ಆಗಿ. ಸೊ ಇದು ಸ್ವಲ್ಪ ಫೋಟೋಸು, ನಾನು ಇಸ್ಕಾನ್ ಟೆಂಪಲಲ್ಲಿ ಫೋಟೋಸ್ ತೆಗೆದಿದ್ದೆ. ಒನ್ ಆಫ್ ದ ಬೆಸ್ಟ್ ಮೆಮೊರೀಸಲ್ಲಿ ಒಂದು. ಸೊ ನಾನು ಹೊರಡೋ ಸಮಯ ಬಂತು ಗೈಸ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಬಾಯ್.